ಇವತ್ತು 11 ಲಕ್ಷ BPL ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಆಮ್ ಆದ್ಮಿ ಪಕ್ಷ ಯಾವ ಮಾನದಂಡದ ಆಧಾರದಲ್ಲಿ ಈ 11 ಲಕ್ಷ BPL ಕಾರ್ಡ್ಗಳನ್ನ ನೀವು ರದ್ದುಗೊಳಿಸಿದ್ದೀರಾ? ನಮ್ಮ ಒಂದು ತನಿಖೆ ಮಾಡಿರುವ ಪ್ರಕಾರ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಎಲ್ಲ ಜಿಲ್ಲೆಗಳಲ್ಲೂ ಪರಿಶೀಲನೆ ಮಾಡಿದ ನಂತರ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಯಾವ ಮನೆ ಬಾಗಿಲುಗಳಿಗೂ ಸಹ ಇವತ್ತು ಫುಡ್ ಇನ್ಸ್ಪೆಕ್ಟರ್ಗಳು ಹೋಗಲಿಲ್ಲ. ಅವ್ರು ಯಾವತ್ತೂ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಇವತ್ತು BPL ಕಾರ್ಡ್ ಹಂಚಿಕೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರೋದ್ರಿಂದ ಇವತ್ತು 11 ಲಕ್ಷ BPL ಕಾರ್ಡ್ಗಳನ್ನ ರದ್ದುಗೊಳಿಸಿದ್ದಾರೆ. ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ, ಆಮ್ ಆದ್ಮಿ ಪಕ್ಷ ಯಾವ ಮಾನದಂಡದ ಆಧಾರದಲ್ಲಿ ಈ 11 ಲಕ್ಷ BPL ಕಾರ್ಡ್ಗಳನ್ನ ನೀವು ರದ್ದುಗೊಳಿಸಿದ್ದೀರಾ? ನಮ್ಮ ಒಂದು ತನಿಖೆ ಮಾಡಿರುವ ಪ್ರಕಾರ ರಾಜ್ಯದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು, ಮುಖಂಡರುಗಳು ಎಲ್ಲ ಜಿಲ್ಲೆಗಳಲ್ಲೂ ಪರಿಶೀಲನೆ ಮಾಡಿದ ನಂತರ ನಮಗೆ ಬಂದಿರೋ ಮಾಹಿತಿಯ ಪ್ರಕಾರ ಯಾವ ಮನೆ ಬಾಗಿಲುಗಳಿಗೂ ಸಹ ಇವತ್ತು ಫುಡ್ ಇನ್ಸ್ಪೆಕ್ಟರ್ಗಳು ಹೋಗಲಿಲ್ಲ. ಅವ್ರು ಯಾವತ್ತೂ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ. ಇವತ್ತು BPL ಕಾರ್ಡ್ ಹಂಚಿಕೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿರೋದ್ರಿಂದ ಇವತ್ತು ಇಷ್ಟು 1.13 ಕೋಟಿಯಷ್ಟು BPL ಕಾರ್ಡ್ಗಳು ಇವತ್ತು ರಾಜ್ಯದಲ್ಲಿ ಇದೆ. ಎಲೆಕ್ಷನ್ಗೋಸ್ಕರ ಮೂರೂ ಪಕ್ಷಗಳ ಕಾರ್ಯಕರ್ತರುಗಳು ತಮ್ಮ ಮತದಾರರನ್ನ ಸೆಳೆಯೋಕ್ಕೆ ಅಂದಾದುಂದಿಯಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಭ್ರಷ್ಟಾಚಾರಕ್ಕೆ ಒಳಪಡಿಸಿ ತಮ್ಮ ಕಾರ್ಯಕರ್ತರುಗಳಿಗೆ ಅಂದಾದುಂದಿ BPL ಕಾರ್ಡ್ಗಳನ್ನ ಹಂಚಿದ್ದಾರೆ. ಕಳೆದ ಹಲವು ದಶಕಗಳಿಂದ 2 ದಶಕಗಳಿಂದ BPL ಕಾರ್ಡ್ಗಳ ಸಂಖ್ಯೆ ಜಾಸ್ತಿ ಇದೆ ಅಂತ ಕೇಳಿಬರ್ತಾ ಇದೆ. ಆದರೆ ಇದುವರೆಗೂ ಸಹ ಕಳೆದ 20 ವರ್ಷದಿಂದ ಯಾರು ಅನರ್ಹರು ಪತ್ತೆ ಹಚ್ಚಕ್ಕೆ ಸಾಧ್ಯವಾಗದಿರುವಂತಹ ಕಡು ಭ್ರಷ್ಟ ಸರ್ಕಾರಗಳು ಇವತ್ತು ನಮ್ಮ ರಾಜ್ಯವನ್ನು ಆಳ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷದ ಶೋಭಾ ಕರಂದ್ಲಾಜೆ ಅವರು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿದ್ದಾಗಲಿಂದಾನು ದಿನೇಶ್ ಗುಂಡೂರಾವ್ ಸಹ ಆಗಿದ್ದರು. ಈಗ ಸನ್ಮಾನ್ಯ ಮುನಿಯಪ್ಪನವರು ಸಹ ಆಗಿದ್ದಾರೆ. ಯಾರೂ ಸಹ ಅನರ್ಹರು ಯಾರು, ಅರ್ಹರು ಯಾರು ಎಂಬ ಮಾನದಂಡನ ಇವರು ಗ್ರೌಂಡಲ್ಲಿ ಹೋಗಿ ಮನೆಗಳಿಗೆ ಹೋಗಿ ಪರಿಶೀಲನೆ ಇವರಿಗೆ ಮಾಡೋಕ್ಕಾಗಲಿಲ್ಲ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ BPL ಕಾರ್ಡ್ನ ಏಕಾಏಕಿ ಮಾಡಿಕೊಟ್ರು. ಇಷ್ಟೊಂದು ಕೋಟಿಗಟ್ಟೆ ಸಂಖ್ಯೆಯಲ್ಲಿ BPL ಕಾರ್ಡ್ಗಳು ಇದೆ. ಇವತ್ತು 54,000 ಕೋಟಿ ಇವರಿಗೆ ಸಾಧ್ಯವಾಗದ ಕಾರಣದಿಂದ ಏಕಾಏಕಿ 11 ಲಕ್ಷ ಇವತ್ತು ತೆಗೆದಾಕಿದ್ದಾರೆ. ಆ ತೆಗೆದಾಕಿರೋದಕ್ಕೂ ಸಹ ಯಾವ ಮಾನದಂಡವನ್ನು ನೀಡಿಲ್ಲ. ಅವರು ಯಾವುದೇ ಸಕಾರಣಗಳನ್ನ ನೀಡಿಲ್ಲ. ನೀವು ತೆಗೆದಿರೋದು 11 ಲಕ್ಷ BPL ಕಾರ್ಡ್ನ ತೆಗೆದಿರೋದು ಯಾರು ಅಂತ ಹೇಳಿದ್ರೆ ಅದರಲ್ಲಿ 90% ಜನ ಅಮಾಯಕ ಮುಗ್ಧ ರೈತರುಗಳು, ಮಹಿಳೆಯರು, ವಿಧವೆಯರು, ವಿಕಲಾಂಗರು. ಪಾಪ ಅವರು ಕಚೇರಿಗಳಿಗೆಲ್ಲ ಹೋಗಿ ಸುತ್ತಿ ಅಲ್ಲಿ ಭ್ರಷ್ಟಾಚಾರ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ಲ. ಹಾಗಾಗಿ ಏಕಾಏಕಿ ಅವ್ರನ್ನೆಲ್ಲ ತೆಗೆದಿದ್ದೀರ. ಇವತ್ತು ಕಳೆದ 3 ತಿಂಗಳುಗಳಿಂದ ಎಲ್ಲ DC ಕಚೇರಿಗಳ ಬಳಿ ಇವತ್ತು ಮಹಿಳೆಯರು ಸಾಲಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾವು ನಿಜವಾಗಲೂ ಅರ್ಹರು, ನಮ್ಮನ್ನು ಕಾರ್ಡ್ ತೆಗೆದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಅವರ ಕೂಗು ನಿಮಗೆ ಸಿದ್ದರಾಮಯ್ಯನವರಿಗೆ ನಿಮ್ಗೆ ಕೇಳಿಸ್ತಾ ಇಲ್ವಾ? ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ನೀವು. ಆ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ? ನಿಮ್ಮ ರಾಜಕೀಯ ಪಲ್ಲಟಗಳು, ನಿಮ್ಮ ರಾಜಕೀಯ ಸ್ಥಿತ್ಯಂತರಗಳೇ ನಿಮ್ಗೆ ಇಂಪಾರ್ಟೆಂಟ್ ಆಯಿತಾ? ನಿಮಗೆ ಉಪಚುನಾವಣೆಯಿಂದ ಕಳೆದ 2 ತಿಂಗಳಿಂದ ಇವತ್ತು ರಾಜ್ಯವನ್ನು ನೀವು ಹಾಳು ಮಾಡಿದ್ದೀರಾ. ಇದೇ 3 ತಿಂಗಳು 4 ತಿಂಗಳಿಂದ ಅಲ್ಲಿ ಮಹಿಳೆಯರು, ವಿಧವೆಯರು, ವಿಕಲಾಂಗರು ಬಂದು ನಿಮ್ಮ DC ಆಫೀಸಲ್ಲಿ 1000 ಗಟ್ಟಲೆ ಇವತ್ತು ನಿಂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಕಿವಿ ನಿಮಗೆ ಕೇಳಿಸ್ತಾ ಇಲ್ವಾ?